हेलो स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। स्टूडेंट्स, आज और एक ग्रामर का पाठ लेकर आपके सामने हाजिर हो चुका हूँ। उस पाठ का नाम है अनेक शब्दों के लिए एक शब्द। इंग्लिश में कहा जाता है वन वर्ड सब्स्टिट्यूशंस। स्टूडेंट्स, जो भी मेरे चैनल पर नए हैं सब्सक्राइब कर लीजिए, वीडियो को अंत तक देखिए, बीच में स्किप मत करिए। अगर वीडियो अच्छा लगता है तो एक लाइक करिए, बेल आइकन की घंटी दबाइए और सारी नोटिफिकेशन फर्स्ट आपको पहुंच पाएगी। तो स्टूडेंट्स, आज इस ग्रामर का जो पार्ट है इस पार्ट पर चर्चा करेंगे और आने वाली जो मिड टर्म एग्जाम है उस मिड टर्म एग्जाम में थोड़ी सी सहायता होगी। और एग्जाम में 3 सेंटेंस देंगे, यानी अनेक शब्दों के लिए, यानी अनेक शब्द अगर जोड़ेंगे तो एक वाक्य बन जाता है, एक सेंटेंस बन जाता है। तो एक सेंटेंस के लिए एक वर्ड क्या लिखना है, एक शब्द लिखना है, तो उसी को ही कहते हैं वन वर्ड सब्स्टिट्यूशन। सो 3 मार्क्स के लिए 3 सेंटेंस क्या देंगे और 3 सेंटेंस के लिए जस्ट we write only 3 words. Each sentence we write only 1 word. Students, ಇವತ್ತು ಕೂಡ ವ್ಯಾಕರಣದ ಒಂದು ಭಾಗ ತೆಗೆದುಕೊಂಡು ನಿಮ್ಮ ಎದುರುಗಡೆ ಬಂದಿದ್ದೀನಿ. ಅದೇ ಅನೇಕ ಶಬ್ದಕ್ಕೆ ಏಕ್ ಶಬ್ದ ಅಂದರೆ ಹಲವು ಶಬ್ದಗಳನ್ನು ಕೂಡಿಕೊಂಡು ಒಂದು ಸೆಂಟೆನ್ಸ್ ಆಗುತ್ತೆ. ಆ 3 ಸೆಂಟೆನ್ಸ್ ಕೊಡ್ತಾರೆ ಎಕ್ಸಾಮಲ್ಲಿ. 3 ಸೆಂಟೆನ್ಸಿಗೆ 3 ವರ್ಡ್ ಆನ್ಸರ್ ನಾವು ಬರಿಬೇಕು. ಅದು ಯಾವ ಥರ ಬರಿಬೇಕು ಅದನ್ನು ಇವತ್ತು ನಾವು ಡಿಸ್ಕಷನ್ ಮಾಡೋಣ, ಚರ್ಚೆ ಮಾಡೋಣ. ಸ್ಟೂಡೆಂಟ್ಸ್, ಯಾರೆಲ್ಲ ಹೊಸಬ್ರು ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಚೆನ್ನಾಗಿ ಅನಿಸಿದರೆ ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಗಂಟೆ ಒತ್ತಿ, ಎಲ್ಲ ನೋಟಿಫಿಕೇಶನ್ ಫಸ್ಟು ನಿಮಗೆ ತಲುಪುತ್ತೆ. ಸ್ಟೂಡೆಂಟ್ಸ್, ತುಂಬ ಖುಷಿ ಆಗುತ್ತೆ. ನನ್ನ ವಿಡಿಯೋ ಎಲ್ಲೆಲ್ಲೋ ನೋಡ್ತಾ ಇದ್ದಾರೆ. ಸೊ ಪುತ್ತೂರು ಅವರು ಕೂಡ ನೋಡಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸ್ಬಿಡಿ. ಈ ಕರ್ನಾಟಕದ ಯಾವುದೇ ಡಿಸ್ಟಿಕಲ್ಲಿ ಅಥವಾ ಯಾವುದೇ ಡಿಸ್ಟಿಕ್ ಸ್ಟೂಡೆಂಟ್ ಕೂಡ ಕಮೆಂಟ್ ಮಾಡಿದ್ರೆ ಎಜುಕೇಷನ್ ಬಗ್ಗೆ ಸೊ ನಿಮಗೆ ನಾನು ಆನ್ಸರ್ ಕೊಡಬಲ್ಲೆ, ಆನ್ಸರ್ ಕೊಡಲಿಕ್ಕೆ ರೆಡಿ ಇದ್ದೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ನಿಮ್ಮ ಡೌಟ್ಸ್ साल्व ಮಾಡ್ತೀನಿ. सो यहाँ पर आज इस भाग पर क्या चर्चा करेंगे और जो भी आपके फ्रेंड्स होते हैं, दोस्त होते हैं, उन दोस्तों के साथ भी आप चर्चा करिए और चर्चा करके मेरा जो वीडियो अगर अच्छा है तो शेयर भी क्या कर दीजिए। और हमेशा के लिए आप इसी तरह क्या देखते रहिए और मुझे क्या सपोर्ट करते रहिए। आइए स्टूडेंट्स, आज कुछ सेंटेंस क्या दिखाऊंगा। कम से कम मेरे पास एक 86 ये सेंटेंस है और आज इस वीडियो में क्या 2 पार्ट बनाऊंगा। फर्स्ट पार्ट में एक 46 सेंटेंस को दिखाऊंगा और 46 सेंटेंस पर चर्चा करूंगा। और नेक्स्ट सेकेंड पार्ट नेक्स्ट वीडियो में, यानी कल के वीडियो में और एक 46 सेंटेंस पर चर्चा करेंगे. So here just I am making 2 part because here they have given 86 sentences. So first part we make a 46, then second part we make a 43. So एक पार्ट बना करके चर्चा करेंगे. बन्नी स्टूडेंट्स, 2 पार्ट ಮಾಡೋಣ. 43 ಮತ್ತೆ 43 ಸೆಂಟೆನ್ಸ್ ಸಪರೇಟ್ ಮಾಡಿಬಿಡೋಣ. ಈ 86 ಸೆಂಟೆನ್ಸ್ಗೆ 2 ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಆ 2 ವಿಡಿಯೋ ಕೂಡ ನೀವು ನೋಡಿ. ಇದು ಫಸ್ಟ್ ಪಾರ್ಟ್, ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಈಸಿ ಆಗಿದೆ. 3 ಮಾರ್ಕ್ಸ್ ಸಲುವಾಗಿ ಕೇಳ್ತಾರೆ ಎಕ್ಸಾಮಲ್ಲಿ. ನಾನು ಅದನ್ನೇ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ರೂಔಟ್ ಕರ್ನಾಟಕ ಸ್ಟೇಟಲ್ಲಿ ಯಾರು ಹಿಂದಿ ಲ್ಯಾಂಗ್ವೇಜ್ ಸೆಕೆಂಡ್ PUC ತಗೊಂಡು ಓದ್ತಾ ಇದ್ದೀರಾ ಅವರೆಲ್ಲ ಓದಿ, ತುಂಬ ಅನುಕೂಲ ಆಗುತ್ತೆ. ತುಂಬ ಇದು ವಿಡಿಯೋ ಕೂಡ ಯೂಸ್ಫುಲ್ ಆಗಿದೆ. ನಿಮ್ಮ ಹತ್ರ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಾನು ನಿಮಗೆ ಉತ್ತರ ಕೊಡಬಲ್ಲೆ. ಬನ್ನಿ ಸ್ಟೂಡೆಂಟ್ಸ್, ಇವಾಗ ನಾನು ಸೆಂಟೆನ್ಸ್ ತೋರಿಸ್ಬಿಟ್ಟು ಆ ಸೆಂಟೆನ್ಸ್ಗಳ ಬಗ್ಗೆ ಚರ್ಚೆ ಮಾಡೋಣ. ಆइए. Yes students,
ಇದು ನಾನು ನಿಮ್ಮನ್ನು ತೋರಿಸ್ತಾ ಇದ್ದೀನಿ, ನೋಡಿಬಿಡಿ. ಮೇಲ್ಗಡೆ ಯಾವ ಥರ ಕ್ವಶನ್ ಇದೆ ಅಂದರೆ ಇದೇ ಥರ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ. ಅನೇಕ ಶಬ್ದों के लिए एक शब्द लिखिए, 3 ಮಾರ್ಕ್ಸ್ ಸಲುವಾಗಿ ಕ್ವಶನ್ ಬಂದುಬಿಡುತ್ತೆ. ಈ ಥರ ಒಂದು ಸೆಂಟೆನ್ಸ್ ಕೊಡ್ತಾನೆ, ಈ ಸೆಂಟೆನ್ಸಿಗೆ ಆನ್ಸರು 1 ವರ್ಡ್ ಬರಿಬೇಕು. ಸೊ ಇವತ್ತು 43 ಸೆಂಟೆನ್ಸ್ ನಾವು ನೋಡ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ 43 ನೋಡೋಣ. सो आइए स्टूडेंट्स, आज 43 सेंटेंस आपको पढ़कर सुनाऊंगा और चर्चा भी क्या करूंगा. सो फर्स्ट सेंटेंस ನೋಡ್ಬಿಡಿ ಸ್ಟೂಡೆಂಟ್ಸ್, ಇದು ಕನ್ನಡದಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಿಸೆ ಜೀತಾ ನಾ ಜಾ ಸಕೆ ಅಂದರೆ ಯಾರನ್ನು ನಾವು ವಿನ್ ಮಾಡೋದಿಲ್ಲ, ಅಂದರೆ ಇನ್ನೊಬ್ಬರು ವಿರುದ್ಧವಾಗಿ ನಾವು ಏನಾದರೂ ಹೋರಾಡಿದ್ರೆ ಅವರು ಎದುರುಗಡೆ ನಾವು ವಿನ್ ಆಗೋದಿಲ್ಲ ಅಂತ, ವಿಜಯ ಆಗೋದಿಲ್ಲ. ಅವನಿಗೇನಂತಾರೆ ಅಂದರೆ ಅಜಯ್. यानी जिसे जीता ना जा सके, जिस व्यक्ति के साथ अगर हम फाइट अगर करेंगे या उसके साथ अगर मुकाबला या स्पर्धा अगर होगी तो स्पर्धा में हम जीत नहीं पाएंगे. ಏನೇ ಕಾಂಪಿಟೇಷನ್ ಮಾಡಿದ್ರು ಕೂಡ ಅವನ ವ್ಯಕ್ತಿ ಜೊತೆ ನಾವು ವಿನ್ ಆಗೋದಿಲ್ಲ. ಅವನಿಗೆ ಏನಂತಾರೆ ಅಂದರೆ ಅಜಯ್. यानी हमेशा के लिए अजय रहना, यानी जय को प्राप्त करना. नेक्स्ट सेंटेंस ಒಂದು ಸೆಕೆಂಡ್ ಒಂದು ನೋಡಿ. ಹಿತ್ ಚಾಹನೆ ವಾಲಾ ಹಿತೈಸಿ. ಹಿತ್ ಅಂದರೆ ನಮ್ಮ ಬಗ್ಗೆ ಒಳ್ಳೆಯದನ್ನು ಬಯಸುವನು, ಏನೇ ವೆಲ್ ವಿಶರ್ಸ್. ಏನೇ ದೋಸ್ ಹೂ ಆರ್ ಅವರ್ ವೆಲ್ ವಿಶರ್ಸ್ ನೋ ಸಚ್ ಪೀಪಲ್ ಕಾಲ್ಡ್ ಹಿತ್ ಚಾಹನೆ ವಾಲಾ. ಅವರಿಗೆ ನಾವು ಏನಂತೀವಿ ಅಂದರೆ ನಮ್ಮ ಹಿತ ಕಾಪಾಡುವವರು, ಅಂದರೆ ಹಿತೈಸಿಗಳು. ಈ ಥರ ಬರಿಬೇಕು. ಎಕ್ಸಾಮಲ್ಲಿ ಈ ಥರ ಕೊಟ್ಟಿರ್ತಾನೆ, ಹಿತ್ ಚಾಹನೆ ವಾಲಾ. ನಾವು ಒಂದೇ ವರ್ಡ್ ಆನ್ಸರ್ ಬರಿಬೇಕು, ಯಾವುದಂದರೆ ಹಿತೈಸಿ. ನೆಕ್ಸ್ಟ್ ಥರ್ಡ್ ಒನ್ ನೋಡಿ. ಜೋ ಸಾತ್ ಪಡ್ತಾ ಹೋ ಅಂದರೆ ನಮ್ಮ ಜೊತೆ ಓದ್ತಕ್ಕಂಥ, ನಮ್ಮ ಜೊತೆ ಯಾರು ಓದ್ತಾರೆ ಅಂದರೆ ನಮ್ಮ ಕ್ಲಾಸ್ಮೇಟ್ಸ್ ಓದ್ತಾರೆ. ಟುಗೆದರ್ ವಿ ಆರ್ ಸ್ಟಡಿ. ಎಲ್ಲಿ ಅಂದರೆ ನಮ್ಮ ಕ್ಲಾಸಲ್ಲಿ ಕೂತ್ಕೊಂಡು ಓದ್ತೀವಲ್ವಾ, ಅವ್ರಿಗೆ ಏನಂತಾರೆ ಅಂದರೆ ಸಹಪಾಠಿ. ಕ್ಲಾಸ್ಮೇಟಿಗೆ ಏನಂತಾರೆ ಹಿಂದಿಯಲ್ಲಿ? ಸಹಪಾಠಿ. फोर्थ वन, सदा सत्य बोलने वाला, यानी हमेशा के लिए सच बोलने वाला. ऑलवेज टेलिंग ट्रू मीन्स उन्हें क्या कहते हैं? सत्यवादी. यानी ಸತ್ಯವನ್ನೇ ಹೇಳೋವನಿಗೆ ನಾವು ಏನಂತ ಕರಿತೀವಿ ಅಂದರೆ ಸತ್ಯವಾದಿ. ನೆಕ್ಸ್ಟ್ ಫಿಫ್ತ್ ಒನ್, ಅಚ್ಚೆ ಚರಿತ್ರವಾಲ. ಏನೇ ಯಾರ ಕ್ಯಾರೆಕ್ಟರ್ ಚೆನ್ನಾಗಿದೆ, ಯಾರ್ದು ಚರಿತ್ರೆ ಒಳ್ಳೆಯದಿದೆ, ಅವ್ರಿಗೆ ಏನಂತೀವಿ ಅಂದರೆ ಅಚ್ಚೆ ಚರಿತ್ರವಾಲ. उन्हें क्या कहना? सुचरित. सुचरित मीन्स गुड कैरेक्टर. नेक्स्ट सिक्स्थ वन, मांस खाने वाला. मांस खाने वाला ಅಂದರೆ ಈ ಮೀಟ್ ಯಾರು ತಿಂತಾರಲ್ವಾ, ಈ ನಾನ್ ವೆಜ್ಜು, ಅವರಿಗೆ ಏನಂತೀವಿ ಅಂದರೆ ಮಾಂಸಾಹಾರಿ. ಇದರ ಅಪೋಸಿಟ್ ಯಾವುದಿದೆ? ಸಸ್ಯಾಹಾರಿ. ತರಕಾರಿ ತಿಂತಕ್ಕಂಥ ವ್ಯಕ್ತಿಗಳನ್ನು ಏನು ಕರಿತೀವಿ? ಸಸ್ಯಾಹಾರಿ ಅಂತ, ತಿನ್ನೋರಿಗೆ. ಸೆವೆಂತ್ ಒನ್ ನೋಡಿ ಸ್ಟೂಡೆಂಟ್ಸ್, ಜಿಸ್ಮೆ ದಯಾ ನಾ ಹೋ. ದಯಾ ಮೀನ್ಸು ದಟ್ ಈಸ್ ಅ ಪಿಟಿ, ಅಂದರೆ ಕರುಣೆ ಇಲ್ಲ ಅಂತ. ಜಿಸ್ಮೆ ದಯಾ ನಾ ಹೋ ಅಂದರೆ ಯಾವುದರಲ್ಲಿ ಕರುಣೆ ಇರಲ್ವೋ ಅದು ಏನಂದರೆ ನಿರ್ದಯಿ. ನಿರ್ದಯಿ ಅಂದರೆ ದಯೆ ಇಲ್ಲದವನು, ಕರುಣೆ ಇಲ್ಲದವನು, ನಿರ್ದಯಿ. ಹೇಳ್ತವನು ಜೋ ಧರ್ಮ ಕಾ ಕಾಮ್ ಕರೆ ಧಾರ್ಮಿಕ್. ಏನೇ ಯಾವ ವ್ಯಕ್ತಿ ಧರ್ಮದ ಕೆಲಸವನ್ನು ಮಾಡ್ತಾನೆ ಅವನಿಗೆ ಏನು ಅನ್ಬೇಕಂದ್ರೆ ಧಾರ್ಮಿಕ್. ಧಾರ್ಮಿಕ್ ಮೀನ್ಸು ರಿಲಿಜಿಯಸ್. ಸಪೋಸ್ ವಿ ಆರ್ ಡೂಯಿಂಗ್ ರಿಲಿಜಿಯನ್ ವರ್ಕ್ ಮೀನ್ಸು हमें क्या कहते हैं? धार्मिक. नाइन्थ वन, बच्चों के लिए उपयोगी ಅಂದರೆ ಯಾವ ವಸ್ತು ಮಕ್ಕಳ ಸಲುವಾಗಿ ಯೂಸ್ ಇದೆ ಅದಕ್ಕೆ ಏನು ಅನ್ಬೇಕಂದ್ರೆ ಬಾಲ ಉಪಯೋಗಿ. ಟೆಂತ್ ಒನ್, ಜಿಸ್ಕ ರೂಪ್ ಅಚ್ಚಾ ನಾ ಹೋ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಯಾವಾಗಲೂ ಬಂದ್ಬಿಡುತ್ತೆ. ಜಿಸ್ಕ ರೂಪ್ ಅಚ್ಚಾ ನೋ ಅಂದರೆ ಯಾರ್ದು ರೂಪ, ರೂಪ ಮೀನ್ಸು ಸೌಂದರ್ಯ ಚೆನ್ನಾಗಿಲ್ವೋ, ಸೌಂದರ್ಯ ಅಂದರೆ ಮುಖ ಚೆನ್ನಾಗಿಲ್ವೋ ಅವ್ರಿಗೆ ಏನಂತೀವಿ? ಕುರುಪ. ಅಂದರೆ ಯಾರ ಹತ್ರ ಬ್ಯೂಟಿ ಇಲ್ವೋ ಅವ್ರಿಗೆ ಏನು ಅನ್ಬೇಕಂದ್ರೆ ಕುರುಪ. ಕುರುಪ ಅಂದರೆ ಇಂಗ್ಲೀಷಲ್ಲಿ ಅಗ್ಲಿ, ಅಂದರೆ ರೂಪ ಇಲ್ಲ ಅಂತ, ಅವ್ರ ಹತ್ರ ಸೌಂದರ್ಯ ಇಲ್ಲ ಅಂತ. 11th ಒನ್, ಜೋ ಚಿಪಾನೆ ಯೋಗ್ಯ ಹೋ. ಇದನ್ನು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ನೋಡ್ಕೊಳ್ಳಿ. ಜೋ ಚಿಪಾನೆ ಯೋಗ್ಯ ಹೋ ಗೋಪನೀಯ ಅಂದರೆ ನಾವು ಬಚ್ಚಿಟ್ಕೊಳ್ಳೋದಕ್ಕೆ ಯಾವ ಯೋಗ್ಯ ಇರುತ್ತೆ ಅದಕ್ಕೆ ಏನು ಅನ್ಬೇಕಂದ್ರೆ ಗೋಪನೀಯ, ಅಂದರೆ ಸೀಕ್ರೆಟಾಗಿ ಇಟ್ಕೊಳ್ಳೋದು. 12th ಒನ್, ಜೋ ಪರಿಚಿತ್ ನಾ ಹೋ अपरिचित. परिचित ना हो मीन्स अननोन पर्सन, ಅವನಿಗೆ ಏನಂತ ಕರಿತೀವಿ ಅಂದರೆ अपरिचित. जो दिखाई ना दे. जो दिखाई ना दे मीन्स not seeing. we are not seeing
ಅದಕ್ಕೇನು ಅನ್ಬೇಕು ಅದೃಶ್ಯ ಅಂದರೆ ಯಾವುದು ನಮಗೆ ಕಾಣಲ್ವೋ ನಮಗೆ ಕಾಣ್ತಾ ಇಲ್ವೋ ಅದಕ್ಕೆ ಅದೃಶ್ಯ. ಆಲೋಚನಾ ಕರ್ನೆ ವಾಲ ಆಲೋಚನಾ ಕರ್ನೆ ವಾಲ ಅಂದರೆ ಕ್ರಿಟಿಸೈಸ್ ಮಾಡ್ತಾರಲ್ವ, ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ, ಇದು ಹೀಗೆ ಮಾಡಬೇಕಾಗಿತ್ತು ಹೀಗಾಯಿತು, ಅವ್ರಿಗೇನಂತೀವಿ ಅಂದರೆ ಆಲೋಚನಾ ಕರ್ನೆ ವಾಲ. ದೆನ್ 15th one, जिसकी तुलना ना की जा सके. तुलना मीन्स ಕಂಪೇರ್. ಅತುಲನೀಯ, ನಾವು ಇನ್ನೊಂದು ವಸ್ತು ಜೊತೆ ಕಂಪೇರ್ ಮಾಡಂಗಿಲ್ಲ, ಅದು ಅತುಲನೀಯ. ಯೂನಿಕ್ ಅಂತ ಕರಿತಾರೆ, ಡಿಫ್ರೆಂಟ್ ಸ್ವಲ್ಪ. 16th one, ರಾಸ್ತಾ ದಿಖಾನೆ ವಾಲಾ ಮಾರ್ಗದರ್ಶಕ್. ರಾಸ್ತಾ ದಿಖಾನೆ ವಾಲ ನಮಗೆ ಯಾರು ಅಡ್ವೈಸ್ ಮಾಡ್ತಾರೆ, ದಾರಿ ತೋರ್ತಾರೆ, ಅವರಿಗೆ ನಾವು ಏನಂತೀವಿ ಮಾರ್ಗದರ್ಶಕ್, ಅಡ್ವೈಸರ್. 17th one, ಆಕಾಶ್ ಮೇ ವಿಚರ್ನೆ ವಾಲ. ಇದನ್ನು ಬಂದಿತ್ತು ಸ್ಟೂಡೆಂಟ್, ಇದನ್ನು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆಕಾಶ್ ಮೇ ವಿಚರ್ನೆ ವಾಲ ನಭಚರ್ भी कहते हैं, ये ಕೇಚರ್ लिखे ನಭಚರ್ ಯಾ ಕೇಚರ್ ಅಂದರೆ ಆಕಾಶದಲ್ಲಿ ಹಾರಾಡ್ತಕ್ಕಂಥ ಜೀವಿಗಳು. ಬುರೆ ಆಚರಣ ವಾಲ ದುರಾಚಾರಿ ಏನೇ ಯಾವ ಮನುಷ್ಯನ ಗುಣಗಳು ಕೆಟ್ಟದಾಗಿವೆ ಅವನಿಗೆ ದುರಾಚಾರಿ ಅಂತೀವಿ. 19th one, जिसका विश्वास ना किया जा सके अविश्वसनीय, यानी जिस व्यक्ति पर हम विश्वास नहीं करते, बिलीव नहीं करते, उसे कहते अविश्वसनीय. कम जानने वाला ಅಂದರೆ ಸ್ವಲ್ಪನೇ ಅರ್ಥ ಮಾಡ್ಕೊಂಡವನು ತಿಳ್ಕೊಂಡವನು, ಅವನಿಗೇನು ಅನ್ಬೇಕು ಅಲ್ಪಜ್ಞ ಅಂದರೆ ಸ್ವಲ್ಪನೇ ಜ್ಞಾನ ಇರ್ತಕ್ಕಂಥವನು. ಜಿಸ್ಕಾ ಆದಿ ನಾ ಹೋ ಅನಾದಿ, ಆದಿನೇ ಇಲ್ಲ ಅಂತ. ಬಿನಾ ಸೋಚೆ ಸಮझे किया गया ವಿಶ್ವಾಸ ಅಂಧವಿಶ್ವಾಸ. ಇದನ್ನು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಮಾರ್ಕ್ ಮಾಡ್ಕೊಳ್ಳಿ. ಅಂಧವಿಶ್ವಾಸ ಅಂದರೆ ಸೂಪರ್ಸ್ಟಿಷಿಯಸ್ ಅಂದರೆ ನಾವು ಏನು ವಿಚಾರ ಮಾಡಂಗಿಲ್ಲ, ಆನ್ ದ ಸ್ಪಾಟ್ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ದಟ್ ಈಸ್ ಅಂಧವಿಶ್ವಾಸ. ಈಶ್ವರ್ ಮೇ ವಿಶ್ವಾಸ ರಖನೆ ವಾಲಾ ಆಸ್ತಿಕ್. ವಿ ಆರ್ ಬಿಲೀವಿಂಗ್ ಇನ್ ಗಾಡ್ ಮೀನ್ಸ್ ವಿ ಆರ್ ಆಸ್ತಿಕ್, ವಿ ಆರ್ ನಾಟ್ ಬಿಲೀವಿಂಗ್ ಇನ್ ಗಾಡ್ ಮೀನ್ಸ್ ನಾಸ್ತಿಕ್. ಅಂದರೆ ಯಾರು ಈಶ್ವರನಲ್ಲಿ ನಂಬಿಕೆ ಇಟ್ಟಿರ್ತಾರೋ ಅವರು ಆಸ್ತಿಕು, ಯಾರು ಈಶ್ವರನಲ್ಲಿ ನಂಬಿಕೆ ಇಟ್ಟಿರಲ್ಲೋ ಅವನು ನಾಸ್ತಿಕ. ಉಪಕಾರ ಕೋ ಮಾನ್ಯ ವಾಲ ಕೃತಜ್ಞ ಅಂದರೆ ಯಾರಾದರೂ ನಮಗೆ ಕೆಲಸ ಮಾಡಿದ್ರೆ ಉಪಕಾರ ಮಾಡಿದ್ರೆ ನಾವು ಥ್ಯಾಂಕ್ಸ್ ಹೇಳ್ತೀವಲ್ಲ, ಕೃತಜ್ಞ ಅದು. ರೋಗಿ ಕೈಲಾಜ್ ಕರ್ನೆ ವಾಲ ವೈದ್ಯ ಅಂದರೆ ಯಾರು ಸಿಕ್ಕಾಗಿರ್ತಾರೆ, ಪೇಷಂಟ್ ಇರ್ತಾರೆ, ಅವ್ರಿಗೆ ಯಾರು ಟ್ರೀಟ್ಮೆಂಟ್ ಕೊಡ್ತಾರೆ, ವೈದ್ಯ ಡಾಕ್ಟರ್. ನೀತಿ ಜಾನ್ನೆ ವಾಲ ನೀತಿಜ್ಞ, ಮಾರಲಿಟಿ ಯಾರಿಗೆ ಗೊತ್ತಿರ್ತೋ ಅವರು ನೀತಿಜ್ಞ. 27 ಆಂಖೋಂ ಕೆ ಸಾಮ್ನೆ ಹೋನೆ ವಾಲ ಪ್ರತ್ಯಕ್ಷ ಅಂದರೆ ನಮ್ಮ ಕಣ್ಣೆದುರೇ ಆಗ್ತಾ ಇದೆ ಅಂದರೆ ಅದು ಪ್ರತ್ಯಕ್ಷ, ಅಂದರೆ ಡೈರೆಕ್ಟಾಗಿ ನಾವು ನೋಡ್ತೀವಲ್ಲ ಅದು. ನೀಚೆ ಲಿಖಾ ಹುವಾ ನಿಮ್ನಲಿಖಿತ್ ಅಂದರೆ ಕೆಳಗಡೆ ಬರೆದಿರ್ತಾರಲ್ಲ ಅದಕ್ಕೆ ಏನನ್ಬೇಕು ನಿಮ್ನಲಿಖಿತ್ ವಾಕ್ಯೋಂಕೋ ಆ ಥರ. 29 ಜಲ್ ಮೇ ರಹನೆ ವಾಲಾ ಜಲ್ಚರ್ ಅಂದರೆ ಯಾವ ಜೀವಿಗಳು ನೀರಲ್ಲಿ ಇರ್ತವೆ ಅವಕ್ಕೆ ಜಲಚರ್ ಅಂತ ಕರಿತೀವಿ. 30th one, ಜಾನ್ನೆ ಕಿ ಇಚ್ಛಾ ರಖನೆ ವಾಲಾ ಜಿಜ್ಞಾಸು. ಜಾನ್ಯಕ್ಕೆ ಮೀನ್ಸು ತಿಳ್ಕೊಳ್ಳೋಕ್ಕೆ ಯಾವನು ಇಂಟ್ರೆಸ್ಟ್ ಇದೆ ಯಾರಿಗಿರುತ್ತೆ ಅವರಿಗೆ ಜಿಜ್ಞಾಸು ಅಂತೀವಿ, ಅಂದರೆ ಕ್ಯೂರಿಯಾಸಿಟಿ. ಪ್ರತಿದಿನ ಹೋನೆ ವಾಲಾ ದೈನಿಕ್ ಅಂದರೆ ಡೈಲಿ ಏನೇನು ಆಗುತ್ತೆ ಅದಕ್ಕೆ ಏನಂತೀವಿ ಅಂದರೆ ದೈನಿಕ್ ಡೈಲಿ ಆಗೋದು. ಜೋ ಜನ್ಮ ಸೆ ಅಂದ ಹೋ ಜನ್ಮಾಂತ್ ಅಂದರೆ ಬೈ ಬರ್ತ್ ಯಾರು ಬ್ಲ್ಯಾಂಡ್ ಇರ್ತಾರೆ ಅವ್ರಿಗೆ ಜನ್ಮಾಂತ್ ಅನ್ಬೇಕು, ಜನ್ಮಾಂತ್. ಜಿಸ್ಕ ಕೊಯ್ ಆಧಾರ್ ನಾ ಹೋ ನಿರಾಧಾರ್ ಅಂದರೆ ಬೇಸೆ ಯಾವುದಿರಲೋ ಬೇಸ್ಲೆಸ್, ಆಧಾರ್ ಇರಲೋ ಅದು ನಿರಾಧಾರ್. ಜೋ ಪುತ್ರ ಗೋದ್ ಲಿಯಾ ಹೋ ದತ್ತಕ್ ಪುತ್ರ, ಗೋದ್ ಲಿಯಾ ಮೀನ್ಸ್ ಅಡಾಪ್ಟ್ ಮಾಡ್ಕೊಳ್ತೀವಲ್ಲ ಮಗುಗೆ ಅದಕ್ಕೆ ದತ್ತಕ್ ಪುತ್ರ ಅಂತ ಕರಿಬೇಕು. ಜಿಸ್ಮೆ ದಯಾ ಹೋ ದಯವಾನ್ ಅಂದರೆ ಯಾರ ಮನಸ್ಸಲ್ಲಿ ದಯ ಇರುತ್ತೆ ಪಿಟಿ ಇರುತ್ತೆ ಅವರು ದಯವಾನ್. ಜೋ ದಾನ್ ಕರ್ತಾ ಹೋ ದಾನಿ, ಯಾರು ಡೊನೇಟ್ ಮಾಡ್ತಾರೆ ಅಂದರೆ ಭಿಕ್ಷೆ ಬೇಡೋರಿಗೆಲ್ಲ ನಾವು ದಾನ ಕೊಡ್ತೀವಲ್ಲ ಅದು ನಾವು ದಾನಿಗಳು, ಡೊನೇಟರ್ ಅಂತಿರಲ್ಲ ಅದು ಡೊನೇಟ್ ಕರ್ನಾ. 37th one, ಛಾತ್ರೋಂ ಕೆ ರಹನೆ ಕಾ ಸ್ಥಾನ್. ಸ್ಟೂಡೆಂಟ್ಸ್ ಇದನ್ನು ಇಂಪಾರ್ಟೆಂಟ್ ಇದೆ, 37th ಮಾಡ್ಕೊಳ್ಳಿ. ಛಾತ್ರೋಂ ಕೆ ರಹನೆ ಕಾ ಸ್ಥಾನ್ ಛಾತ್ರವಾಸ್ ಅಂದರೆ ವಿದ್ಯಾರ್ಥಿಗಳು ಇರ್ತಕ್ಕಂಥ ಸ್ಥಾನ ಯಾವುದಂದರೆ ಛಾತ್ರವಾಸ್. ಛಾತ್ರವಾಸ್ ಅಂದರೆ ವಿದ್ಯಾರ್ಥಿಗಳು ಎಲ್ಲಿ ವಾಸವಾಗಿರ್ತಾರೆ ಹಾಸ್ಟೆಲಲ್ಲಿ, ಛಾತ್ರವಾಸ್ ಮೀನ್ಸು ಹಾಸ್ಟೆಲ್.
घूमने फिरने वाला घुमक्कड़ यानी वांडरिंग देर एंड वेयर वांडरिंग मीन्स सच पर्सन कॉल्ड एज घुमक्कड़ यानी इडी ऊरेल्ल सुत्तवनु बड़ा भाई ಅಂದ್ರೆ ಎಲ್ಡರ್ ಬ್ರದರ್ ಅಗ್ರಜ ಅನ್ಬೇಕು ದೊಡ್ಡವನಿಗೆ ಅಗ್ರಜ ಚಿಕ್ಕ ತಮ್ಮನಿಗೆ ಅನುಜ್ कम जानने वाला अल्प कल कम खाने वाला ಅಂದ್ರೆ ಸ್ವಲ್ಪ ತಿನ್ನೋನು ಅಲ್ಪಾಹಾರಿ ಸ್ವಲ್ಪ ತಿನ್ನೋರಿಗೆ ನಾವು ಅಲ್ಪಾಹಾರಿ ಅಂತೇವೆ जो दूसरों से ईर्ष्या रखता हो ईर्ष्यालु ಅಂದರೆ ಬೇರೆಯವರಿಗೆ ನೋಡಿಬಿಟ್ಟು ಜಲಸಿ ಪಟ್ಕೊಳ್ಳೋರು ಇರ್ತಾರಲ್ಲ ಅವರಿಗೆ ईर्ष्यालु सदा रहने वाला सदैव सदा रहने वाला ऑलवेज यानी हमेशा रहने वाला लास्ट वन स्टूडेंट्स 43 दूसरों का भला करने वाला हितैषी ಅಂದರೆ ಬೇರೆಯವರದು ಕಲ್ಯಾಣ ಮಾಡೋನು ಅಥವಾ ಹೆಲ್ಪ್ ಮಾಡೋನಿಗೆ ನಾವು ಏನಂತೀವಿ ಭಲಾ ಕರ್ನೆ ವಾಲಾ ಸೊ ಸ್ಟೂಡೆಂಟ್ಸ್ ಇಲ್ಲಿ 43 ಆಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಮಿಕ್ಕಿದ್ದು 43 ಮೇಲೆ ಚರ್ಚೆ ಮಾಡೋಣ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಜೈ ಹಿಂದ್ ಜೈ ಕರ್ನಾಟಕ ವಂದೇ ಮಾತರಂ